ನಾವು ಗೋಬರ್ ಗ್ಯಾಸ್ ನಮ್ಮಲ್ಲಿ ಇಷ್ಟವರೆಗೆ ನಮ್ಮಲ್ಲಿ ಗ್ಯಾಸ್ ಇಲ್ಲ. ಪೇಟೆ ಅಂದ್ರೆ ಇಷ್ಟವರೆಗೆ ತರಲಿಲ್ಲ ನಾವು. ನಮ್ಮಲ್ಲಿ ಸಿಲಿಂಡರ್ ಗ್ಯಾಸ್ ಅಂತೂ ಇಲ್ಲೂ ಇಲ್ಲ. ಎಲ್ಲವನ್ನು ಕೂಡ ಕೂಲಿ ಕಾರ್ಮಿಕರನ್ನ ಹಿಡಿದು ತಹಶೀಲ್ದಾರ್ ತನಕ ಎಲ್ರು ಬರ್ತಾರೆ ನಮ್ಮ ಶಾಪ್ಗೆ. ಹಾಗಾಗಿ ನಾವು ಅವರಿಗೆ ಹೇಳ್ತೇವೆ ಸರ್ ಇದು ಈ ರೀತಿ ಇದೆ. ಈಗ ಮಳೆ ಜೋರಾದ ನಂತರ ಅದಕ್ಕೆ ಮದ್ದು ಹಾಕ್ಲಿಕ್ಕೆ ಅವಕಾಶಗಳು ಇರ್ಲಿಲ್ಲ. ಹಾಗಾಗಿ ನಮಗೆ ಇದು ಈ ತರ ಆಯ್ತದೆ. ಕರೆಕ್ಟ್. ಇನ್ನು ಬೇಸಿಗೆಯಲ್ಲಿ ಇನ್ನು ಮಳೆ ಇಲ್ಲದೆ ಬೇಸಿಗೆಯಲ್ಲಿ ಹಾಕುವಾಗ ಈ ರೋಗ ಬರೋದು. ಉದಾಹರಣೆಗೆ ಬೆಂಡೆಗೆ ಘಾಟಿ ಕಡೆಯಿಂದ ಬಂದಂತ ಬೆಂಡೆಗೆ 60 ರೂಪಾಯಿ ಪ್ರೈಸ್ ಇದ್ರೆ ಊರಿನ ಬೆಂಡೆಗೆ ಸಮ ಡಬಲ್ ಅಂದ್ರೆ 120 ರೂಪಾಯಿ ಇರ್ತದೆ. ಬೇಡ ಊರಿದ್ದೇ ಕೊಡಿ ಅಂತ ಹೇಳ್ತಾರೆ. 120 ರೂಪಾಯಿ ಇದ್ರು ಕೂಡ 120. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಕೈತೋಟ ಎಪಿಸೋಡ್ಗೆ ನಿಮಗೆ ಕೂಡ ಸ್ವಾಗತ. ಕಳೆದ ಒಂದು ವಾರದ ಹಿಂದೆ ಸಂಜೀವ್ ಗೌಡ್ರ ತರಕಾರಿ ಕೃಷಿಯ ಬಗ್ಗೆ ತೋರಿಸಿದ್ದೆ. ಇವತ್ತು ಕೂಡ ಅವರ ತೋಟಕ್ಕೆ ಬಂದಿದ್ದೇನೆ. ಇವತ್ತಿನ ಸಬ್ಜೆಕ್ಟ್ ಇರುವಂಥದ್ದು ಬೆಂಡೆಕಾಯಿಯನ್ನು ಹೇಗೆ ಕೃಷಿ ಮಾಡುವಂಥದ್ದು, ಅದರ ರೋಗಗಳಿಗೆ ಹೇಗೆ ಕೆಲಸ ಮಾಡುವಂಥದ್ದು, ಅದರೊಟ್ಟಿಗೆ ಹೈನುಗಾರಿಕೆ ಅಂದರೆ ದನ ಸಾಕಣೆ, ಡೈರಿ ಮತ್ತು ಕೋಳಿ ಸಾಕಣೆ ಉಪಯೋಗಗಳೇನು, ಮತ್ತು ತರಕಾರಿ ಅಂಗಡಿಯವರು ರೈತರ ಜೊತೆ ಚೆನ್ನಾಗಿರೋ ಸಂಬಂಧವನ್ನು ಇಟ್ಕೊಂಡ್ರೆ ಸಾವಯವಕ್ಕೆ ಏನದರಿಂದ ಉಪಯೋಗ ಆಗುತ್ತೆ ಅನ್ನುವಂಥ ಎಲ್ಲ ಸಂಗತಿಯನ್ನು ನಿಮಗೆ ಇವತ್ತು ತೋರಿಸ್ತೇನೆ. ಬನ್ನಿ, ಸಂಜು ಗೌಡ್ರ ಜೊತೆ ಮಾತುಕತೆ ಮಾಡ್ತಾ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಯಾಕಂದರೆ ತುಂಬ ಜನರಿಗೆ ಕೈತೋಟ ಮಾಡುವವರಿಗೆ, ಅನುಭವಿ ತರಕಾರಿ ಕೃಷಿ ಮಾಡುವವರಿಗೆ ಎಲ್ಲರಿಗೂ ಕೂಡ ಇದು ಉಪಯೋಗ ಆಗಬಹುದು ಅಂತ ಅಂದುಕೊಂಡಿದ್ದೇನೆ. ಈಗ ಬದನೆ ಮಾಡಿದ್ದೇವೆ. ಈಗ ನಾವು ಕೃಷಿ ಮಾಡುವಾಗ ಎಲ್ಲವನ್ನು ಒಂದೇ ಇದು ಬದನೆ ಹಾಕಿದರೆ ಬದನೆಯನ್ನೇ ಮಾಡಬಾರ್ದು, ಸೌತೆ ಹಾಕಿದರೆ ಸೌತೆಯನ್ನೇ ಮಾಡಬಾರ್ದು, ಹೀರೆ ಹಾಕಿದರೆ ಹೀರೆಯನ್ನೇ ಮಾಡಬಾರ್ದು. ಎಲ್ಲವನ್ನು ಕೂಡ ನಾವು ಸ್ವಲ್ಪ ಸ್ವಲ್ಪ ಎಲ್ಲದನ್ನು ಮಾಡಬೇಕು. ಅವಾಗ ಒಂದಕ್ಕೆ ರೇಟ್ ಇಲ್ಲದಿದ್ರು ಇನ್ನೊಂದಕ್ಕೆ ರೇಟ್ ಬರ್ತದೆ. ಅವಾಗ ನಮಗೆ ಒಂದು ಬದನೆಗೆ ರೇಟ್ ಇಲ್ಲ ಇದ್ರು ಕೂಡ ಬೆಂಡೆಕಾಯಲ್ಲಿ ಸಿಗ್ತದೆ. ಬೆಂಡೆಕಾಯಿಗೆ ರೇಟ್ ಕಡಿಮೆ ಆದ್ರೆ ಸೌತೆಕಾಯಲ್ಲಿ ಸಿಗ್ತದೆ. ಸೌತೆಕಾಯಿಗೆ ರೇಟ್ ಕಡಿಮೆ ಆದ್ರೆ ಹೀರೆಯಲ್ಲಿ ಸಿಗ್ತದೆ. ಹಾಗೆ ಮರಗೆಣಸು ಕೂಡ ಉಂಟು ಆಚೆಂದ. ಯಾವ್ದಾದ್ರು ಎಲ್ಲವನ್ನು ಕೂಡ ನಾವು ಮಾಡ್ಬೇಕಾಗ್ತದೆ. ಎಲ್ಲ ಕೂಡ ಇಲ್ಲಿ ಈ ಜಾಗದಲ್ಲಿ ಎಲ್ಲವನ್ನು ಹಾಕಿದ್ದೀರಿ? ಎಲ್ಲವನ್ನು ಹಾಕಿದ್ದೇವೆ, ಎಲ್ಲವನ್ನು ಹಾಕಿದ್ದೇವೆ. ಆಗ ರೇಟ್ ಈಗ ಇದೆ, ರೇಟ್ ಇಲ್ಲದಿದ್ರು ಬ್ಯಾಲೆನ್ಸ್ ಆಗ್ತದೆ. ನಮಗೆ ರೇಟ್ ಇಲ್ಲದಿದ್ರು ಕೂಡ ಒಂದ್ರಲ್ಲಿ ಇನ್ನೊಂದ್ರಲ್ಲಿ ನಮಗೆ ಬರ್ತದೆ. ಹಾಗೆ ಒಳ್ಳೆ ರೇಟ್ ಕೂಡ ಈಗ ಸದ್ಯ ಮಟ್ಟಿಗೆ ಇದೆ. ಎಲ್ಲಿ ಕಾಣಲಿಕ್ಕೆ ಸಿಗದೇ ಇರುವಂತ ಬದನೆ ಎಲ್ಲಿದೆ? ಹೌದು. ಹೇಗೆ ಇದನ್ನು ಸೆಟ್ ಮಾಡಿದ್ರಿ? ಇದನ್ನು ನಾನು ಬೇಸಿಗೆಯಲ್ಲಿ ಹಾಕಿದಂತ ಗಿಡ ಇದು. ಬೇಸಿಗೆಯಲ್ಲಿ ಇದೀಗ ಸಾಧಾರಣ ಮುಗಿಯುವ ಹಂತಕ್ಕೆ ಬಂದಿದೆ. ಈಗ ಇದು ಅಂದ್ರೆ ಮಳೆ ಈ ವರ್ಷದ ಸ್ವಲ್ಪ ನಮಗೆ ಜೋರಾಗಿ ಬಂತು, ಹಾಗಾಗಿ ಸ್ವಲ್ಪ ಕೂತಿದೆ. ಇಲ್ಲ ಇದ್ರೆ ಇನ್ನೂ ಕೂಡ ಒಳ್ಳೆ ಇಳುವರಿ ಬರ್ತದೆ. ಆದ್ರೆ ನೋಡಿ, ಯಾವುದೇ ಒಂದು ಇದಿಲ್ಲದೆ ಅಷ್ಟು ಅಚ್ಚುಕಟ್ಟಾಗಿ ಕ್ಲೀನ್ ಆಗಿ ಈಗ ಈ ಮಳೆ ಬಂದ್ರು ಕೂಡ ಯಾವುದೇ ರೋಗ ರುಜಿನಗಳು ಇಲ್ಲ, ಅಷ್ಟು ಚಂದದಲ್ಲಿ ಇದೆ. ಈಗ ಇದೊಂದು ವಿಶೇಷ ವೆರೈಟಿ ಯಾವ್ದು ಇದು? ಇದು ಒಂದು ಒಳ್ಳೆ ಬದನೆ. ಇದು ಇದನ್ನು ಅದರ ರುಚಿ ಹೆಚ್ಚು, ಆದ್ರೆ ಜನಗಳಿಗೆ ಇಲ್ಲಿವರೆಗೆ ಗೊತ್ತಿಲ್ಲ, ಅದರ ಸಂಗತಿ ಗೊತ್ತಿಲ್ಲ. ಅದೇ ನಾವು ಘಟ್ಟದ ಮೇಲೆ ಹೋದ್ರೆ ಅದರ ಬಗ್ಗೆ ಗೊತ್ತಿದೆ, ಅದನ್ನು ಯಾವ ರೀತಿ ನಾವು ಇದು ಮಾಡ್ಬೋದು ಅಂತ ಅವ್ರಿಗೆ ಗೊತ್ತಿದೆ. ಆದ್ರೆ ಇಲ್ಲಿಯವರೆಗೆ ಗೊತ್ತಿಲ್ಲ ಅದು. ಆದ್ರೆ ಒಳ್ಳೆ ರುಚಿಕರವಾಗಿದೆ ಅದು. ಎಲ್ಲಿಂದ ತಂದ್ರಿ ಇದು? ಇದು ನಾನು ಮಾರ್ಕೆಟ್ ಇಂದ ಬಂದಂತ ಗಿಡವನ್ನು ನಾನು ತಗೊಂಡು ಬಂದೆ. ನನಗೆ ಒಂದು ಗಿಡ ಬೇಕು ಅಂತೇಳಿ ನಾನು ಒಂದೇ ಗಿಡ ನಟ್ಟದ್ದು. ಅದರಲ್ಲಿ ಈಗ ಬರ್ತಿರೋದಷ್ಟೇ, ಆಗ್ಲಿಕ್ಕೆ ಶುರುವಾಗಿದೆ ಅಷ್ಟೇ. ಹಾಗೆ ಇವತ್ತೊಂದು 3-4 ಸಿಕ್ಕಿದೆ, ಇನ್ನು ಬರ್ತದೆ. ಅದು ನಮಗೆ ಬೇಕು, ನೋಡುವ, ನಮ್ಮಲ್ಲಿ ಕೂಡ ನಮ್ಮ ಮಾರ್ಕೆಟ್ ಮಾಡಬಹುದು ಅನ್ನೋ ಉದ್ದೇಶದಲ್ಲಿ ಆ ಗಿಡವನ್ನು ಹಾಕಿದೆ. ಮುಂದಕ್ಕೆ ನಮಗೆ ಒಳ್ಳೆ ಬೇಡಿಕೆ ಇದ್ರೆ ಅದನ್ನು ಇನ್ನು ಮುಂದಕ್ಕೆ ಹಾಕ್ಬಹುದು. ಒಳ್ಳೆ ಇಳುವರಿ ಬರ್ತದೆ, ಅದರಲ್ಲಿ ಒಳ್ಳೆ ಇಳುವರಿ ಇದೆ. ರೇಟು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಇಳುವರಿ ಬರ್ತದೆ. ನಮಗೆ ಬೇಕಾಗಿದ್ದು ಇಳುವರಿ ಬೇಕು, ಮಾರ್ಕೆಟ್ ಕೂಡ ಸಿಗ್ಬೇಕು. ಹಾಗೆ ಕೃಷಿ ಅನ್ನೋದು ಯಾವತ್ತೂ ಕೂಡ ಒಂದು ರೆಡ್ ಕಾರ್ಪೆಟ್ ಆಗಿರೋ ದಾರಿ ಅಲ್ಲ, ಸವಾಲುಗಳು ಬಂದೇ ಬರ್ತದೆ. ನೋಡಿ, ಇದು ಬಿಳಿ ಬೆಂಡೆ, ಆದ್ರೆ ಈ ಬಿಳಿ ಕಲರ್ ಇದೆಲ್ಲ ಇದು ನ್ಯಾಚುರಲ್ ಅಲ್ಲ, ಇದು ರೋಗ ಬಂದಿರುವಂತದ್ದು. ಮಳೆ ಹೆಚ್ಚಾದ ಕಾರಣಕ್ಕೋಸ್ಕರ ಬಂದಿದೆ. ಆದ್ರೆ ಇವರಿಗೆ ಎಷ್ಟು ಇಳುವರಿ ಬರಬೇಕು ಅಷ್ಟು ಇಳುವರಿ ಇದರಲ್ಲಿ ಬಂದಾಗಿದೆ. ಇದರಲ್ಲಿ ಯಾವ ಟೆಕ್ನಿಕ್ ಅನ್ನು ಉಪಯೋಗ ಮಾಡ್ತೀರಿ ನೀವು? ನೋಡಿ, ನಾವು
ಇದೀಗ ಕೊನೆ ಹಂತಕ್ಕೆ ಬಂದಿದೆ. ಇದು ಮುಗಿತಾ ಬಂತು. ಇನ್ನೊಂದು 15 ದಿನದಲ್ಲಿ 20 ದಿನದಲ್ಲಿ ಎಲ್ಲ ತೆಗೆಯುವಂತದ್ದು. ನಮಗೆ ಇದರಲ್ಲಿ ಇಳುವರಿ ಎಲ್ಲ ಬೇಕಷ್ಟು ಬಂದಿದೆ. ಆದ್ರೆ ಈ ವರ್ಷ ಸ್ವಲ್ಪ ಮಳೆಯಿಂದಾಗಿ ಸ್ವಲ್ಪ ಈ ತರ ಬಿಳಿ ಬರಬಾರ್ದು. ಅಂದ್ರೆ ಈ ಮಳೆ ಜೋರಾಗಿ ಈ ತರ ಬಿಳಿ ಕಲರ್ ಬಂದಿದೆ. ಇದನ್ನು ನೋಡಿ ಕೆಲವರೆಲ್ಲ ಹತ್ತಿರ ನಡ್ತಾರೆ. ಸರಿಯಾಗಿ 3.5 ಅಡಿ ಆದ್ರೂ ಒಂದು ಗಿಡದಿಂದ ಒಂದು ಗಿಡಕ್ಕೆ 3.5 ಅಡಿ ಆದ್ರೂ ಕನಿಷ್ಠ ಬೇಕು. 4 ಅಡಿ ಬೇಕು, 3.5 ಅಡಿ ಆದ್ರೂ ಬೇಕು ಒಂದು ಗಿಡದಿಂದ ಒಂದು ಗಿಡಕ್ಕೆ. ಯಾಕೆ ಅಂದ್ರೆ ನಾವೀಗ ಒಂದು ಗಿಡ ನಟ್ರೆ ಇದರಲ್ಲಿ ನೋಡಿ 4 3 ಇದು ಬಂದಿದೆ. ಇದು ಗೆಲ್ಲು ಇದು ನೋಡಿ ಇದರಲ್ಲಿ 4 ಬಂದಿದೆ. ಇದರಲ್ಲಿ ನಮಗೆ ಒಂದು ಗಿಡದಲ್ಲಿ 4 ಬೆಂಡೆ ಸಿಗ್ತದೆ. 4 ಬೆಂಡೆ ಸಿಗ್ತದೆ. ಅವಾಗ ನಮಗೆ ಲಾಭ ಹೆಚ್ಚು ಬರ್ತದೆ. ನಾವು ಹತ್ತಿರ ನಟ್ಟ ಕೂಡ್ಲೆ ಅದೇ ಒಂದು ಗಿಡ ಮಾತ್ರ ಮೇಲೆ ಹೋಗ್ತದೆ. ಅದರಲ್ಲಿ ನಮಗೆ ಲಾಭ ಇಲ್ಲ. ಅದರಲ್ಲಿ ಒಂದು ಬೆಂಡೆ ಮಾತ್ರ ಸಿಗ್ತದೆ. ಇದರಲ್ಲಿ 4 ಬೆಂಡೆ ಸಿಗ್ತದೆ. ಅವಾಗ ನಮಗೆ ಲಾಭ ಹೆಚ್ಚು ಬರ್ತದೆ. ಹಾಗೆ ನಾವು ಯಾರು ಕೂಡ ರೈತರು ಮಾಡುವಾಗ ಸ್ವಲ್ಪ ದೂರದಲ್ಲಿ ನಡಬೇಕು. ದೂರದಲ್ಲಿ ನಟ್ರೆ ನಮಗೆ ಇಳುವರಿ ಹೆಚ್ಚು ಸಿಗ್ತದೆ. ಒಂದು ಗಿಡದಿಂದ ಗಿಡಕ್ಕೆ ಕನಿಷ್ಠ ಆದ್ರೂ 4 ಅಡಿ ಅಂತರ ಬೇಕು. ಆಚೆ ನಡುವಾಗ್ಲೂ ಕೂಡ 5 ಅಡಿ ಬೇಕು. ಅಂದ್ರೆ ನಮಗೆ ಆಚೆ ಈಚೆ ಓಡಾಡ್ಲಿಕ್ಕೆ ಕೂಡ ಬೇಕಷ್ಟು ಗಾಳಿ ಆಡ್ಲಿಕ್ಕೆ ಕೂಡ ಬೇಕು. ನಾವು ಎಷ್ಟು ಅದಕ್ಕೆ ಗಿಡಗಳಿಗೆ ಗಾಳಿ ಆಡ್ತದೆ ಅಷ್ಟು ನಾವು ಗಿಡ ಕೂಡ ಪುಷ್ಟಿಯಾಗಿ ಬರ್ತದೆ. ಅವಾಗ ಅದರಲ್ಲಿ ಗೆಲ್ಲು ಕೂಡ ಹೆಚ್ಚಾಗಿ ಬರ್ತದೆ. ಇದರಲ್ಲಿ ಏನು ಮಳೆಯಿಂದಾಗಿ ಗೆಲ್ಲು ಬರ್ಲಿಲ್ಲ, ಇಲ್ಲ ಇದ್ರೆ ಮೇಲೆ ಕೂಡ ಗೆಲ್ಲು ಬರ್ತದೆ. ಮೇಲೆ ಕೂಡ ಗೆಲ್ಲು ಬರ್ತದೆ. ನೋಡಿ ಕೆಲವುದ್ರಲ್ಲಿ ಬಂದಿದೆ. ನೋಡಿ ಇಲ್ಲೆಲ್ಲ ಬಂದಿದೆ. ಹಾಗೆ ಬರ್ಬೇಕು ಅದು. ಹಾಗೆ ಬಂದ್ರೆ ನಮಗೆ ಇನ್ನು ಕೂಡ ಟೈಮ್ ಅಲ್ಲಿ ತಗೊಳ್ತದೆ ಅದು. ಇನ್ನೊಂದು 2 ತಿಂಗಳು ಇನ್ನು ಕೂಡ ಟೈಮ್ ಅಲ್ಲಿ ನಮಗೆ ಆಗ್ತದೆ. ಅಂದ್ರೆ ಇದು ಮಳೆ ಜೋರಾಗಿದ್ರಿಂದಾಗಿ ಅಡ್ಡ ಗೆಲ್ಲು ಬರ್ಲಿಲ್ಲ ಹೆಚ್ಚಾಗಿ. ಈಗ ಒಂದೊಂದರಲ್ಲಿ 3 4 ಬಂದಿದೆ ಅಷ್ಟೇ. 5 ಆದ್ರೂ ಬರ್ಬೇಕು ನಮಗೆ. ಓಕೆ, ಒಂದು ನೀವು ಹೇಳ್ತಿರುವಂತದ್ದು ಹೆಚ್ಚು ಗಿಡನ ಹಾಕಿ ಕಡಿಮೆ ಇಳುವರಿ ತಗೊಳ್ಳೋದಕ್ಕಿಂತ ಕಡಿಮೆ ಗಿಡವನ್ನು ಹಾಕ್ಬೇಕು, ಹೆಚ್ಚು ಗೊಬ್ಬರ ಹಾಕ್ಬೇಕು, ಒಂದೇ ಗಿಡನ ಸಾಲಿಡ್ ಮಾಡ್ಬೇಕು. ಆ ಒಂದೇ ಗಿಡದಲ್ಲಿ 5-6 ವೆರೈಟಿಗಳು ಬರಬೇಕು. ಈಗ ಇದು ನೇರ ಮೇಲಕ್ಕೆ ಹೋದ್ರೆ ಇದು ಸಣ್ಣದಾಗ್ತಾ ಹೋಗ್ತದೆ. ಆದ್ರೆ ಇದು ಸ್ಲೋ ಹೋದಷ್ಟು ದಪ್ಪ ದೊಡ್ಡ ಬರ್ತದೆ. ಈ ಬಿಳಿ ಬೆಂಡೆಗೆ ಉದ್ದುದ್ದ ದಪ್ಪದಕ್ಕೆ ಬೆಲೆ ಹೆಚ್ಚು. ಸಣ್ಣ ಅದರಲ್ಲಿ ಘಟ್ಟದಾಗೆ ಆದ್ರೆ ಅದ್ರಲ್ಲಿ ಅಂದ್ರೆ ಘಟ್ಟದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹತ್ತಿರ ಬೀಜ ಹಾಕ್ತಾರೆ. ಅದ್ರಲ್ಲಿ ಒಂದು ಗಿಡದಲ್ಲಿ ಒಂದು ಬೆಂಡೆ ಮಾತ್ರ ಕೊಯ್ಲಿಕ್ಕೆ. ಇದ್ರಲ್ಲಿ ಏನ್ ಮಾಡ್ತೇವೆ ನಾವು ಒಂದು ಗಿಡದಲ್ಲಿ 4 ಬೆಂಡೆ ಕೊಯ್ಲಿಕ್ಕೆ ಆಗ್ತದೆ. ಅಂದ್ರೆ ಗೆಲ್ಲು ಬರ್ತದೆ. ಅದರಲ್ಲಿ ಗೆಲ್ಲು ಬಂದಷ್ಟು ನಮಗೆ ಎಷ್ಟು ಗೆಲ್ಲು ಬಂತು ಅಷ್ಟು ನಮಗೆ ಲಾಭ. ಮತ್ತೊಂದು ವಿಷಯದ ಘಟ್ಟದಲ್ಲಿ ಇನ್ನೊಂದು ಸಂಸ್ಕೃತಿ ಏನಂತ ಹೇಳಿದ್ರೆ ಕೃಷಿಯಲ್ಲಿ ಅವರು ಟ್ರಾಕ್ಟರ್ ಅಲ್ಲಿ ಹೊಡ್ಕೊಂಡು ಹೋಗ್ತಾರೆ. ಈ ಸಾಲ ಎಲ್ಲ ಮಾಡೋದಿಲ್ಲ. ಅಲ್ಲಿಗೆ ಒಂದು ಒಟ್ಟಾರೆ ಅವ್ರು ಮಾಡ್ತಾ ಹೋಗುದು. ಅವರಿಗೆ ಅದು ಇಳುವರಿ ಬರ್ತದೆ. ಅಲ್ಲಿಗೆ ಸೆಟ್ ಆಗುತ್ತೆ. ಅಂದ್ರೆ ಅಲ್ಲಿ ಡೆನ್ಸಿಟಿಗೆ ಅದು ಸೆಟ್ ಆಗುತ್ತೆ. ಆದ್ರೆ ಇಲ್ಲಿ ಆಗತ್ತೆ ಅಂತಿಲ್ಲ ಅದು. ಅಂದ್ರೆ ಇಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ಹಾರೆಯಲ್ಲಿ ನಾವು ಸಾಲು ಮಾಡ್ಕೊಂಡು ಹೋಗುದು. ಸಾಲು ಮಾಡ್ಕೊಂಡು ಅಂದ್ರೆ ಇಲ್ಲಿ ಶ್ರಮ ಹೆಚ್ಚು. ಶ್ರಮ ಹೆಚ್ಚು ಮಾಡಿ ಇಳುವರಿ ಜಾಸ್ತಿ ತಗೊಳ್ಳುದು. ಶ್ರಮ ಬೇಕು ನಮಗೆ. ಶ್ರಮ ಇದ್ದಷ್ಟು ನಮಗೆ ಇದರಲ್ಲಿ ಇಳುವರಿ ಸಿಗ್ತದೆ. ಅಲ್ಲಿ ಏನಂತ ಹೇಳಿದ್ರೆ ಎಲ್ಲ ಮೆಷಿನರಿಗೆ ಕೆಲಸಗಳು. ಇಲ್ಲಿ ನಮಗೆ ಎಲ್ಲ ಹಾರೆಯಲ್ಲಿ ಮಾಡುವಂತ ಕೆಲಸಗಳು. ಹಾರೆಯಲ್ಲಿ ಮಾಡಿ ಜನಗಳೇ ಮಾಡುವಂತದ್ದು. ಇದಕ್ಕೇನಾದ್ರೂ ಮದ್ದು ಬಂದಿದೆ ಈ ರೋಗಕ್ಕೆ? ಇದಕ್ಕೆ ಮದ್ದು ಬಂದಿದೆ. ಅದು ಮಳೆಯಿಂದಾಗಿ ಮದ್ದು ಬಿಡ್ಲಿಕ್ಕೆ ಆಗ್ಲಿಲ್ಲ. ಮದ್ದು ಬಂದಿದೆ. ಅದನ್ನು ನಾವು ಗಿಡ ಹಾಕುವಾಗ್ಲೇ ಹಾಕಿದ್ದೆ. ಹಾಗೆ ಅದು ಹಾಕಿದಾಗ ಫಸ್ಟ್ ಇರ್ಲಿಲ್ಲ. ಈಗ ಮಳೆ ಜೋರಾದ ನಂತರ ಅದಕ್ಕೆ ಮದ್ದು ಹಾಕ್ಲಿಕ್ಕೆ ಅವಕಾಶಗಳು ಇರ್ಲಿಲ್ಲ. ಹಾಗಾಗಿ ನಮಗೆ ಇದು ಈ ತರ ಆಯ್ತದು. ಇನ್ನು ಬೇಸಿಗೆಯಲ್ಲಿ ಇನ್ನು ಮಳೆ ಇಲ್ಲದೆ ಬೇಸಿಗೆಯಲ್ಲಿ ಹಾಕುವಾಗ ಈ ರೋಗ ಬರೋದಿಲ್ಲ. ಹಾಗೆ ಹೌದೌದು, ಬೇಸಿಗೆಯಲ್ಲಿ ಬರೋದಿಲ್ಲ. ಅಂದ್ರೆ ಮದ್ದು ಹಾಕದಿದ್ರೆ ಬರ್ತದೆ. ಇನ್ನೇನ್ ಹಾಕ್ತೀರಿ ಇದಕ್ಕೀಗ? ಇದಕ್ಕೆ ಇನ್ನು ಮತ್ತೆ ವಾಪಸ್ ಬೆಂಡೆನೆ ಇಲ್ಲಿ ಬೆಂಡೆನೆ ಹಾಕೋದು. ಇದಕ್ಕೆ ಫಸ್ಟ್ ಇನ್ನಿಗೆಲ್ಲ ಕ್ಲೀನ್ ಮಾಡಿ ಬೆಂಡೆ ಹಾಕೋದು. ನೋಡಿ ದನದ ಕೊಟ್ಟಿಗೆ ನೋಡಿ ಗೌಡ್ರದು ಒಳ್ಳೆ ದನಗಳಿದೆ ನೋಡಿ. ನೋಡ್ತಿದ್ದೆ ನಿಮ್ಮನ್ನೆಲ್ಲರನ್ನು, ಯಾರಂತ ಗುರುತ ಸಿಕ್ಕಿರ್ಬೇಕದು ನೋಡಿ. ಇನ್ನೊಂದು ಇಲ್ಲಿ ಇಣಕ್ತಾ ಇದೆ. ಎಷ್ಟು ದನಗಳಿದೆ? ಒಟ್ಟಿಗೆ 13 ದನಗಳಿದ್ದೇವೆ. ಈಗ ಸಾಯಂಕಾಲ ನಾವು 20 ಲೀಟರ್ ಹಾಲು ಡೈರಿಗೆ ಹಾಕ್ತಿದ್ದೇವೆ. ಬೆಳಿಗ್ಗೆ 25 ಲೀಟರ್ ಬೆಳಿಗ್ಗೆ ಆಗ್ತದೆ. ಅಂದ್ರೆ ಈಗ ಎಲ್ಲ ಪೂರ ಗಬ್ಬದ ದನಗಳು ಎಲ್ಲ ಕೂಡ ಗಬ್ಬದ್ದೆ. ಕರುಗಳೊಂದು 3 ಇದ್ದಾವೆ. ಬಾಕಿ ಸಣ್ಣ ಕರುಗಳನ್ನೆಲ್ಲ ಕೊಟ್ಟಿದ್ದೇವೆ. ಅಂದ್ರೆ ನಾವು ಎಲ್ಲವನ್ನೂ ನಾವು ನಮಗೆ ಬೇಕು. ಒಂದನ್ನೇ ನಾವು ಅವಲಂಬನೆ ಇಟ್ಕೊಳ್ಬಾರ್ದು. ಈಗ ತೋಟ ಇದ್ದ ಕೂಡಲೇ ನಮಗೆ ಗೊಬ್ಬರ ಬೇಕು. ಗೊಬ್ಬರ ಬೇಕಾದಾಗ ನಾವು ಸಗಣಿ ಬೇಕು. ಗೊಬ್ಬರ ಇಲ್ಲದ್ರೆ ನಾವು ಎಲ್ಲದನ್ನು ಪೇಟೆಯಿಂದ ತಂದು ಹಾಕ್ಲಿಕ್ಕೆ ಹಾಕ್ಬಾರ್ದು. ನಮಗೆ ತೋಟಕ್ಕೆ ಆದಷ್ಟು ನಾವು ಸಾವಯವನ್ನೇ ಹಾಕಿದ್ರೆ ಒಳ್ಳೇದೇ ನಮಗೆ. ಯಾಕಂದ್ರೆ ನಮಗೆ ಅದರಲ್ಲಿ ಇಳುವರಿ ಹೆಚ್ಚು ಸಿಗ್ತದೆ. ಇದರಲ್ಲಿ ನಮಗೆ ಬಂದಂತ ಸಗಣಿಯಲ್ಲಿ
ನಾವು ಗೋಬರ್ ಗ್ಯಾಸ್ ನಮ್ಮಲ್ಲಿ ಇಷ್ಟವರೆಗೆ ನಮ್ಮಲ್ಲಿ ಗ್ಯಾಸ್ ಇಲ್ಲ. ಪೇಟೆ ತರಲಿಲ್ಲ. ಪೇಟೆಯಿಂದ ಇಷ್ಟವರೆಗೆ ತರಲಿಲ್ಲ ನಾವು. ನಮ್ಮಲ್ಲಿ ಸಿಲಿಂಡರ್ ಗ್ಯಾಸ್ ಅಂತೂ ಇಲ್ಲವೇ ಇಲ್ಲ. ಎಲ್ಲವನ್ನು ಕೂಡ ಇದರಲ್ಲೇ ನಾವು ಮನೆಗೆ ಬೇಕಷ್ಟು ಗ್ಯಾಸ್ ನಮಗೆ ಸಿಗ್ತದೆ. ಈಗ ದನಗಳು ಅದರ ನಂತರ ಎಲ್ಲವನ್ನು ಕೂಡ ನಾವು ಒಂದನ್ನೇ ನಾವು ಅಂದ್ರೆ ತೋಟವನ್ನೇ ಮಾತ್ರ ಅಲ್ಲ, ಹೈನುಗಾರಿಕೆ ಕೂಡ ಬೇಕು. ಹಾಗೆ ಉಳಿದ ಜಾಗದಲ್ಲಿ ನಾವು ತರಕಾರಿ ಕೂಡ ಮಾಡಬೇಕು. ಹೌದು, ಮಾಡಿದ್ರೆ ನಮಗೆಲ್ಲ ಎಲ್ಲ ಕೂಡ ಬೇಕು. ಕರೆಕ್ಟ್. ಅಂದ್ರೆ ನೀವು ಹೇಳುವಂತದ್ದು ಇದ್ರ ನಿಮ್ಮ ತೋಟದ ಸೊಪ್ಪು ಎಲ್ಲ ಕ್ಲೀನ್ ಆಗಿ ಇಲ್ಲಿಗೆ ಬರ್ತದೆ. ಹೌದು, ಇದರ ಗೊಬ್ಬರ ತೋಟಕ್ಕೆ ಹೋಗ್ತದೆ. ಹೌದು, ಇದ್ರ ಹಾಲು ನಿಮ್ಮ ಮನೆಗೆ ಹೋಗ್ತದೆ. ಎಕ್ಸ್ಟ್ರಾ ಹಾಲು ಡೈರಿಗೆ ಹೋಗ್ತದೆ. ಆ ಡೈರಿಯಿಂದ ಹಿಂಡಿ ಬರ್ತದೆ. ಇಲ್ಲಿಂದ ಗೊಬ್ಬರ ಗ್ಯಾಸ್ ಆಗ್ತದೆ. ಒಂದು ದನದಿಂದ 5-6 ವೆರೈಟಿಯ ಲಾಭಗಳನ್ನು ಹೇಳುತ್ತಿದ್ರು. ಹೌದು ಹೌದು ಹೌದು, ತುಂಬಾ ನಮಗೆ ಲಾಭ ಇದೆ. ಒಂದು ದನ ಸಾಕಿದ್ರೆ ಅದಕ್ಕೆ ನಮಗೆ ಎಷ್ಟು ಅದರಲ್ಲಿ ಲಾಭ ಇದೆ ಅಷ್ಟೆಲ್ಲ ಸಿಗ್ತದೆ ನಮಗೆ, ಎಲ್ಲವೂ ಕೂಡ. ಹಾಗೆ ಕೋಳಿಗಳ ಹಿಂಡುಗಳಿದೆ. ಹೌದು, ಅಂದ್ರೆ ನೋಡಿ, ಹೈನುಗಾರಿಕೆ ಮಾತ್ರ ಅಲ್ಲ, ನಮಗೆ ನಾಟಿ ಕೋಳಿಗಳು ಕೂಡ ಬೇಕು. ನಾಟಿ ಕೋಳಿ ಸಾಕಿದ್ರೆ ಅದರ ಮೊಟ್ಟೆ ಸಿಗ್ತದೆ. ಅಥವಾ ನಮಗೇನಾದ್ರೂ ನಾವು ಅಂದ್ರೆ ಕೋಳಿ ತಿನ್ನುವವರು, ಆ ಕೋಳಿ ತಿನ್ನುವವರಿಗೆ ನಮಗೆ ಬೇಕಾದಾಗ ನಾವು ಪೇಟೆಯಿಂದ ತಂದು ತಿನ್ನುವಾಗ ಅದಕ್ಕೆ ಹಣ ಕೊಡ್ಬೇಕು. ಹಾಗೆ ಮನೆಯಲ್ಲೇ ಇದ್ದದಂತ ನಾವಿಲ್ಲಿ ನಮಗೆ ಬೇಕಾದಾಗ ವಾರಕ್ಕೊಮ್ಮೆ ಇಲ್ಲಿ ಯಾರಾದ್ರೂ ನೆಂಟರು ಬಂದ ಕೂಡಲೇ ನಾವು ಇದನ್ನು ಸಾರು ಮಾಡಿ ತಿನ್ಬಹುದು. ಅವಾಗ ನಮಗೆ ಒಳ್ಳೆ ಆಹಾರ ಕೂಡ ಸಿಗ್ತದೆ. ಕೋಳಿಗಳಿಗೆ ಕೂಡ ಇಲ್ಲಿ ಮಾಡಿದಂತ ವೇಸ್ಟೇಜ್ ಗಳು ಕೂಡ ಈ ತರಕಾರಿಯಲ್ಲಿ ವೇಸ್ಟೇಜ್ ಬರ್ತದೆ. ಅವಾಗ ಅದನ್ನು ಕೂಡ ಕೋಳಿಗಳು ತಿಂತವೆ. ಒಳ್ಳೆ ಗೊಬ್ಬರ ಅಲ್ಲ ಇದು? ಹೌದು, ಕೋಳಿ ಗೊಬ್ಬರ ಕೂಡ ಒಳ್ಳೇದು, ಹೊರಗಿನ ತರಬೇಕಾಗಿಲ್ಲ. ಹೌದು, ಇದನ್ನು ನಾವು ತರಕಾರಿಗೆಲ್ಲ ಹಾಕ್ತೇವೆ. ಅವಾಗ ನಮಗೆ ಇದರಲ್ಲಿ ಒಳ್ಳೆ ಇದು ಸಿಗ್ತದೆ, ಫಸಲು ಕೂಡ ಬರ್ತದೆ. ಹೌದು ಹೌದು. ನೋಡಿ ಸ್ನೇಹಿತರೆ, ಈ ರೀತಿಯ ರೈತರನ್ನು ಮಾತಾಡಿಸುವಾಗ ಇವರಿಗೆಲ್ಲ ಪ್ರೋತ್ಸಾಹ ಮಾಡೋರು ಇಂಪಾರ್ಟೆಂಟ್. ನಮ್ಮೊಟ್ಟಿಗೆ ಶ್ರೀದೇವಿ ತರಕಾರಿ ಮಾಲೀಕರಾಗಿರುವಂತ ನಮ್ಮ ಸ್ನೇಹಿತರಾಗಿರೋದ ಕೇಶವ್ ಗೌಡ್ರು ಇದ್ದಾರೆ. ಕೇಶವ್, ನಮಸ್ತೆ. ನಮಸ್ಕಾರ. ಮೊನ್ನೆ ನಾನು ಉದಯ್ ಬಂದಾರ್ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಇವತ್ತು ಗೌಡ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಈ ರೀತಿ ವಿಡಿಯೋ ಮಾಡಿದಾಗ ನಂಗೆ ಅನ್ಸಿದೆ ಏನು ಅಂತ ಹೇಳಿದ್ರೆ, ಹಿಂದೆ ತುಂಬಾ ಜನರು ತರಕಾರಿ ಕೃಷಿ ಮಾಡ್ತಾ ಇದ್ರು, ಆದ್ರೆ ಇವತ್ತು ತುಂಬಾ ಕಡಿಮೆ ಆಗಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ಸಪೋರ್ಟ್ ಸಿಗ್ತಿಲ್ಲ ಅಂಗಡಿಯವ್ರದ್ದು. ಅಂಥದ್ರಲ್ಲಿ ನೀವು ಈ ರೀತಿಯ ರೈತರನ್ನು ಹುಡುಕಿ ನೀವು ಬೆಳೀರಿ, ಇದು ಬೆಳೀರಿ, ಅದು ಬೆಳೀರಿ, ನಾನು ತಗೊಳ್ತೇನೆ ಅನ್ನೋಂಥ ಒಂದು ಪ್ರೋತ್ಸಾಹ ಕೊಡ್ತಿದ್ದೀರಿ. ಹೇಗಿದೆ ಈ ಸಾವಯವ ಸಿಸ್ಟಮ್ ಬಗ್ಗೆ ಜನರ ರೆಸ್ಪಾನ್ಸ್? ಖಂಡಿತ, ಜನರಿಗೆ ಇವತ್ತು ಮಾರ್ಕೆಟ್ ಅಲ್ಲಿ ತರಕಾರಿ ಎಲ್ಲೆಂದರಲ್ಲಿ ಸಿಗ್ತದೆ. ಆದ್ರೆ ಎಲ್ರಿಗೂ ಒಂದು ನೈಸರ್ಗಿಕವಾಗಿ ಬೆಳೆದಂತಹ ನ್ಯಾಚುರಲ್ ತರಕಾರಿಗಳು ಜನರಿಗೆ ಅವಶ್ಯಕತೆ ಇದೆ ಅಂತೇಳಿ ಜನರು ಕಸ್ಟಮರ್ ಹೇಳ್ತಾರೆ. ತಕ್ಷಣ ಒಂದು ಉದಾಹರಣೆಗೆ ಬೆಂಡೆಗೆ ಘಾಟಿ ಕಡೆಯಿಂದ ಬಂದಂತ ಬೆಂಡೆಗೆ 60 ರೂಪಾಯಿ ಪ್ರೈಸ್ ಇದ್ರೆ ಊರಿನ ಬೆಂಡೆಗೆ ಸಮ ಡಬಲ್ ಅಂದ್ರೆ 120 ರೂಪಾಯಿ ಇರ್ತದೆ. ಬೇಡ, ಊರಿದ್ದೇ ಕೊಡಿ ಅಂತ ಹೇಳ್ತಾರೆ. 120 ರೂಪಾಯಿ ಇದ್ರು ಕೂಡ ಊರಿದ್ದೇ ಕೊಡಿ ಅಂತ ಹೇಳ್ತಾರೆ. ಅಂದ್ರೆ ಇದರ ರುಚಿ ಜಾಸ್ತಿ ಇದೆ, ಪರಿಮಳ ಇದೆ. ಮನೆಯವರು ಕೂಡ ಹಾಗೆ. ಈಗ ಒಬ್ರು ಗಂಡಸು ತರಕಾರಿ ತಕೊಂಡು ಹೋದ್ರೆ ಅವರ ಶ್ರೀಮತಿಯವರು ಹೇಳ್ತಾರೆ, ಅದೇ ಊರಿನ ತರಕಾರಿ ಅಲ್ಲಿಂದಲೇ ತನ್ನಿ ಅಂತೇಳಿ. ಆ ಉದ್ದೇಶದಿಂದ ನಾವು ರೈತರಿಗೆ, ಲೋಕಲ್ ರೈತರಿಗೆ ಜಾಸ್ತಿ ಸಪೋರ್ಟ್ ಮಾಡಿ ಅವರಲ್ಲಿ ಈ ತರ ಟಚ್ ಅಲ್ಲಿ ಇಟ್ಕೊಂಡು ಅವ್ರಿಗೆ ಒಳ್ಳೆಯ ಬೆಲೆಯನ್ನು ಕೊಟ್ಟು ಅವರಿಂದ ನಾವು ಒಳ್ಳೆ ಐಟಮ್ ಅನ್ನು ಪರ್ಚೇಸ್ ಮಾಡ್ತೇವೆ. ಯಾವುದೇ ಒಂದು ಪೀಸ್ ಕೂಡ ಉಳಿಯದೆ ಅದೆಲ್ಲ ಸೋಲ್ಡ್ ಔಟ್ ಆಗತ್ತೆ, ಎಲ್ಲ ಮುಗಿತದೆ. ಯಾವುದೇ ಕಾರಣಕ್ಕೆ ಉಳಿದು ಹೋಗುದಿಲ್ಲ, ಹಾಳಾಗುದಿಲ್ಲ. ಇಷ್ಟು ತನಕ ನಾವು ಊರಿನ ತರಕಾರಿ ನಮ್ಮ ಅಂಗಡಿಯಲ್ಲಿ ಉಳಿತು ಅಥವಾ ನಾವು ಅದನ್ನು ಬಿಸಾಡಿದ್ದೇವೆ ಅಂತೇಳಿ ಇಲ್ಲ. ಈಗ ನೀವು ಸಾವಯವ ಎಲ್ಲ ಮಾಡ್ತೀರಿ, ಅದಕ್ಕೆ ಈ ಗ್ರಾಹಕರು ಇದಾರಲ್ಲ, ಈಗ ನಿಮ್ಗೆ ಪ್ರತಿದಿನ 100 ಜನ ಗ್ರಾಹಕರು ಬರ್ತಾರೆ. ಅವ್ರನ್ನ ಹೇಗೆ ನೀವು ಕಂಡುಹಿಡಿದು ಮೋಟಿವೇಟ್ ಮಾಡ್ತೀರಿ ಅಂದ್ರೆ ಸಾವಯವ ಇದೆ ಇಲ್ಲಿ ಅನ್ನುವಂಥದ್ದು? ಹೌದು, ಅಂದ್ರೆ ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮಲ್ಲಿ ಅಫಿಷಿಯಲ್ಸ್, ಗವರ್ಮೆಂಟ್ ಅಫಿಷಿಯಲ್ಸ್ ಇರ್ಬೋದು ಅಥವಾ ಲೋಕಲ್ ಎಲ್ಲ ರೀತಿಯ ಗ್ರಾಹಕರು ಬರ್ತಾರೆ. ಕೂಲಿ ಕಾರ್ಮಿಕರನ್ನ ಹಿಡಿದು ತಹಶೀಲ್ದಾರ್ ತನಕ ಎಲ್ಲರೂ ಬರ್ತಾರೆ ನಮ್ಮ ಶಾಪ್ಗೆ. ಹಾಗಾಗಿ ನಾವು ಅವರಿಗೆ ಹೇಳ್ತೇವೆ, ಸರ್ ಇದು ಈ ರೀತಿ ಇದೆ, ಈ ತರಕಾರಿ ಮಾಡಿದ ಪದ್ಧತಿ ಚೆನ್ನಾಗಿದೆ, ಇದರ ಟೇಸ್ಟ್ ಚೆನ್ನಾಗಿದೆ, ಅವ್ರಿಗೆ ನಾವು ಹೇಳಿಬಿಟ್ಟು ಅವರಿಗೆ ನಾವು ಕೊಡ್ತೇವೆ. ನಿರಂತರ ಮತ್ತೆ ಅವರನ್ನು ಬ್ಯಾಕ್ ಟು ಬ್ಯಾಕ್ ಬಂದವರು ತಗೊಳ್ತಾ ಇರ್ತಾರೆ. ಅದೇ ರೀತಿ ಕೊರೋನಾದ ಸಂದರ್ಭದಲ್ಲಿ ನೀವು ಉದ್ಯಮ ಪ್ರಾರಂಭ ಮಾಡಿರುವಂತದ್ದು. ಹೌದು, ಒಂದು ಯುವಕರು ಈ ರೀತಿಯ ಕ್ಷೇತ್ರಕ್ಕೆ ಬರ್ಬೋದು ಅನ್ನೋದು ನೀವು ಬೆಳ್ತಂಗಡಿಯಲ್ಲಿ ನಿಂತು ತೋರಿಸಿದ್ರಿ. ನೀವು ರೋಡ್ ಸೈಡ್ ಅಲ್ಲಿ ಹಾಕಿದ್ರಿ ಹಿಂದೆ, ಅದಾದ್ಮೇಲೆ ಅಲ್ಲಿ ಒಂದು ವ್ಯವಸ್ಥಿತವಾಗಿರುವಂತ ಅಂಗಡಿ, ಇವತ್ತು ನಿಮ್ದೇ ಆದಂತ ಒಂದು ಕಸ್ಟಮರ್ ಬೇಸ್ ನ ರೆಡಿ ಮಾಡಿದಿರಿ. ಅಂದ್ರೆ ಕೇವಲ ಬೆಳ್ತಂಗಡಿಯವರು ಅಂತಲ್ಲ, ಆ ರಸ್ತೆಯಲ್ಲಿ ಹೋಗುವ ತುಂಬಾ ಜನರು ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಏನ್ ಅನ್ಸತ್ತೆ ಈ ಯಶಸ್ಸಿನ ಬಗ್ಗೆ? ಖಂಡಿತ, ಕಳೆದ ಬಾರಿ ಒಂದು ನಮ್ಮ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ರೈತರ ಬಗ್ಗೆ, ಅಂದ್ರೆ ಸಾವಯವ ರೈತರ ಬಗ್ಗೆ ವಿಡಿಯೋ ಪ್ರಚಲಿತ ಆಯ್ತು, ಎಲ್ಲ ಕಡೆ ವೈರಲ್ ಆಯ್ತು. ಆದ್ರೆ ಪರಿಣಾಮ ಹೇಗಿತ್ತು ಅಂತ ಹೇಳಿದ್ರೆ, ಬೆಂಗಳೂರಿನ ಧರ್ಮಸ್ಥಳದಿಂದ ಉಡುಪಿ ಭಾಗಕ್ಕೆ ಹೋಗಿ ಬರುವವರು ಅಥವಾ ನಮ್ಮ ಗುರುವಾಣಿಕೆರೆಯಲ್ಲಿ ಪ್ರತಿಷ್ಠಿತ ಒಂದು ಕಾಲೇಜಿಗೆ
ಮಕ್ಕಳನ್ನ ಅಡ್ಮಿಟ್ ಮಾಡ್ಲಿಕ್ಕೆ ಬಂದು ವಾಪಸ್ ಹೋಗುವವರು ಅಂತ ಎಲ್ಲ ಗ್ರಾಹಕರು ನಮ್ಗೆ ಸೆಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ಭಾಗದಿಂದ ನಮ್ಗೆ ರೈತರು ಬರುವಾಗ ಆನ್ ದಿ ವೇ ಇದೆ ಅಲ್ವಾ ಯೂಟ್ಯೂಬ್ ಅಲ್ಲಿ ಬಂದಂತ ಶಾಪ್ ಆ ರೀತಿಯಲ್ಲಿ ಕೂಡ ಬಂದು ಕೇಳಿ ಪಡ್ಕೊಳ್ತಾರೆ. ಇಲ್ಲೇ ಲೋಕಲ್ ವೆಜಿಟೇಬಲ್ ಸಿಗ್ತದಲ್ಲ, ನಿಮ್ದು ಐಟಮ್ ಚೆನ್ನಾಗಿದೆ ಅಂದ್ರೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ. ತರಕಾರಿ ಇರ್ಬೋದು, ಅದು ನಮ್ಮ ಸಂಜೀವ ಗೌಡ್ರ ಜೇನುತುಪ್ಪ ಇರ್ಬೋದು, ಅದಕ್ಕೆ ಒಂದು ವಿಶೇಷ ಬ್ರ್ಯಾಂಡ್ ತರ ಕ್ರಿಯೇಟ್ ಆಗಿದೆ. ಅಥವಾ ಲಾಸ್ಟ್ ಟೈಮ್ ನೀವು ವಿಡಿಯೋ ಮಾಡಿದಂತಹ ಅಡ್ವೊಕೇಟ್ ಉದಯ್ ಕುಮಾರ್ ಬಿಕೆ ಅವರ ಸಾವಯವ ತರಕಾರಿ ಇರ್ಬೋದು, ಅದು ಉದಯ್ ಬಿಕೆ ಅವರ ಸಾವಯವ ತರಕಾರಿ ಇದೆಯಾ ಅಂತ ಹೇಳಿ ಬಂದು ನೇರವಾಗಿ ಗ್ರಾಹಕರು ಬಂದು ಕೇಳ್ತಾರೆ. ಆ ರೀತಿಯಲ್ಲಿ ಒಂದು ನಾವು ಗ್ರಾಹಕರಿಗೆ ಒಳ್ಳೆ ರೀತಿಯಲ್ಲಿ ತಲುಪಿದ್ದೇವೆ. ಅಂದ್ರೆ ಕೇವಲ 5 ವರ್ಷಗಳ ಕಾಲಾವಧಿಯಲ್ಲಿ ನಾವು ಒಳ್ಳೆ ಕಸ್ಟಮರ್ ಅನ್ನು ಪಡೆದಿದ್ದೇವೆ. ಓಕೆ ಸರ್, ಹಿಂದೆಲ್ಲ ಯಾವುದೇ ತರಕಾರಿ ತಗೊಂಡೋದ್ರೆ ಸಾವಯವನ ಕೆಮಿಕಲ್ ಒಟ್ಟು ರಾಶಿ ಹಾಕೋದು ಮಾರೋದು. ಆದ್ರೆ ನೀವೊಂದು ಹೊಸ ಸಿಸ್ಟಮ್ ಅನ್ನು ಪ್ರಾರಂಭ ಮಾಡಿದ್ರಿ ಬೆಳ್ತಂಗಡಿ ಉಜಿರೆಯಲ್ಲಿ. ಇದು ಬೆಳ್ತಂಗಡಿ ಉಜಿರೆ ಭಾಗದಲ್ಲಿ ಯಾರ್ಯಾರು ನಮ್ಮ ತರಕಾರಿ ಅಂಗಡಿಯವ್ರು ನೋಡ್ತಿದ್ದಾರೆ, ಇವರಿಗೂ ಇದೊಂದು ಈ ರೀತಿ ಮಾಡಬಹುದು ಅನ್ನೋದು ನೀವು ತೋರಿಸಿದಿರಿ. ಅದರಿಂದಾಗಿ ಅವರು ಕೂಡ ಮುಂದಕ್ಕೆ ಯೋಚನೆ ಮಾಡೋ ಚಾನ್ಸಸ್ ಇರ್ತದೆ. ನೋಡಿ, ಇದು ಸಾವಯವ ಇದೆ, ಇದು ಊರಿದಿದೆ, ಇದನ್ನ ತಗೊಂಡೋಗಿ ಅನ್ನುವಂಥದ್ದು. ಇದು ಈ ರೀತಿ ಒಬ್ಬರಿಗೊಬ್ರು ಕೈ ಜೋಡಿಸಿದಾಗ ಮಾತ್ರ. ಈಗ ನಾನೊಬ್ಬ ಅಥವಾ ನೀವೊಬ್ಬ ಅಥವಾ ಗೌಡ್ರೊಬ್ರು ಸಾವಯವ ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನು ಸಾವಯವ ಮಾಡೋಕ್ಕಾಗಲ್ಲ. ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಸಾವಯವ ದೃಷ್ಟಿಯಿಂದ ಕೆಲಸ ಮಾಡಿದರೆ ಫೈನಲಿ ಆಗಿ ಮನುಷ್ಯನ ಹೆಲ್ತ್ಗೆ ಇದು ಪರಿಣಾಮ ಬೀರುವಂಥದ್ದು, ಮನುಷ್ಯನ ಜನರೇಷನ್ಗೆ ಪರಿಣಾಮ ಬೀರುವಂಥದ್ದು. ಇಂದು ನಾವು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿದ್ವಲ್ಲ, ಇವತ್ತು ಸ್ವಾತಂತ್ರ್ಯ ಸಿಕ್ಕಿ ಆಗಿದೆ ನಮಗೆ. ಆದರೆ ಇವತ್ತು ನಾವು ಹೋರಾಡಬೇಕಾದ್ದು ನಮ್ಮ ಹೆಲ್ತ್ ಬಗ್ಗೆ, ನಮ್ಮ ಮನುಕುಲದ ಬಗ್ಗೆ. ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ. ನಿಮ್ಗೆ ಧನ್ಯವಾದಗಳು ಸರ್. ಖಂಡಿತ. ಆರೋಗ್ಯ ವೃದ್ಧಿಸಬೇಕಾದ್ರೆ ನಾವು ಆದಷ್ಟು ಶಾಕಾಹಾರಿಗಳಾಗಬೇಕು ಅಂತೇಳಿ ನಮ್ಮ ಬೇರೆ ಬೇರೆ ಧರ್ಮ ಗ್ರಂಥಗಳಿರ್ಬೋದು ಅಥವಾ ಆಹಾರ ಪದ್ಧತಿಯಲ್ಲಿ ಇದೆ. ಅಂದ್ರೆ ಎಷ್ಟು ನಾವು ಸಸ್ಯಾಹಾರ ಉಪಯೋಗ ಮಾಡ್ತೇವೆ ಅಷ್ಟು ನಮ್ಮ ಮನಸ್ಸು ಶುದ್ಧವಾಗಿರ್ತದೆ, ಮನಸ್ಸು ಪ್ರಸನ್ನ ಆಗಿರ್ತದೆ, ಶರೀರ ಕೂಡ ಅಷ್ಟೇ ಉಲ್ಲಾಸ ಆಗಿರ್ತದೆ ಅಂತೇಳಿ. ಆ ದೃಷ್ಟಿ ನಾವು ಸಸ್ಯಾಹಾರಕ್ಕೆ ಜಾಸ್ತಿ ಗಮನ ಕೊಡ್ತಾ ಇದ್ದೇವೆ. ನಾನು ಕೂಡ ಶುದ್ಧ ಸಸ್ಯಾಹಾರಿ ಆಗಿದ್ದೇನೆ. ಆದ ಕಾರಣ ನಾವು ಹೆಚ್ಚಾಗಿ ಜನರಿಗೆ ಪ್ರಮೋಟ್ ಮಾಡುವಾಗ ಸಸ್ಯಾಹಾರವನ್ನೇ ನಾನು ಪ್ರಮೋಟ್ ಮಾಡ್ತೇನೆ, ಆರೋಗ್ಯ ವೃದ್ಧಿಸಲಿ ಎನ್ನುವ ಉದ್ದೇಶದಿಂದ. ಧನ್ಯವಾದಗಳು ಸರ್. ನಮಸ್ಕಾರ, ಧನ್ಯವಾದ. ಸ್ನೇಹಿತರೆ, ಕೃಷಿ ಅಂತ ಹೇಳಿದ್ರೆ ಒಬ್ಬೊಬ್ಬರು ಮಾಡುವಂಥದ್ದಲ್ಲ, ತುಂಬ ಜನ ಒಟ್ಟು ಸೇರಿ ಮಾಡುವಂಥದ್ದು. ಹಾಗಾಗಿ ಇಡೀ ಕೃಷಿಯ ಫ್ಯಾಮಿಲಿಯವರು ನಮ್ಮ ಜೊತೆ ಇದ್ದಾರೆ. ಒಂದು ಹೊಸ ಮಾಡೆಲ್ಗೆ ಯುವಕರು, ನೀವು ನಿಮ್ಮ ಮಕ್ಕಳೆಲ್ಲ ಸೇರಿಕೊಂಡು ಒಂದು ಕೃಷಿಯ ಹೊಸ ಕಥೆಯನ್ನು ಜನರಿಗೆ ಹೇಳ್ತಿದ್ದೀರಿ. ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು.